ಯಾವುದು ನನ್ನ ಜೀವನದಲ್ಲಿ ಇವತ್ತಿನ ನಿಮ್ಮ ಎದುರಿಗೆ ಸತ್ಯ ಹೇಳಲಿಕ್ಕೆ ಇಷ್ಟಪಡ್ತಾ ಇದೀನಿ. ನನ್ನ ಅದೃಷ್ಟದಿಂದ ನಾನು ಯಾವತ್ತೂ ಹೋಗಿಲ್ಲ. ನಾನು ಜಿಲ್ಲಾ ಪಂಚಾಯತಿ ನಿಂದಿರ್ಬೇಕಂತ 2000ರಲ್ಲಿ ಹೋದಾಗ ಕೂಡ ನಾನು ಕೇಳಿಲ್ಲ. ಅವರೇ B.Com ತಂದು ಕೊಟ್ಟರು, ಜಿಲ್ಲಾ ಪಂಚಾಯತಿ ಮೆಂಬರ್ ಆಗದಂತೂ. ಅವತ್ತು ನಾನು ಸೋತೆ. ಅವತ್ತು 2000ರಲ್ಲಿ ಯಶವಂತನಾಥ್ ಜಿಲ್ಲಾ ಪಂಚಾಯತ್ ಸೋತೆ. 2008ರಲ್ಲಿ ಕೂಡ ನಾನು MLA ಆಗ್ದಂತ ಅನ್ಕೊಂಡಿರ್ಲಿಲ್ಲ. ಸಂತೋಷ್ ಲಾಡ್ ಸಾಹೇಬ್ರು, ಎಲ್ಲ ಹಿರಿಯರು ಎಲ್ಲರೂ ಕುಂತ್ಕೊಂಡು, ಲಾಡ್ ಫ್ಯಾಮಿಲಿ ಕುಂತ್ಕೊಂಡು, ಗೋರ್ಪಡೆ ಫ್ಯಾಮಿಲಿ ಅವರೆಲ್ಲರೂ ಕುಂತ್ಕೊಂಡು ST ರಿಸರ್ವೇಶನ್ ಆದ್ಮೇಲೆ ಇಲ್ಲಿ ಒಬ್ಬರು ಇರಬೇಕು ಅಂತಂತೇಳಿ ಅವತ್ತು ನನ್ನ ಒಂದು ಗುಣಗಳನ್ನ, ನಮ್ಮ ಮಂತ್ಯನನ್ನ ಗುರುತಿಸಿ ನನಗೆ ಟಿಕೆಟ್ ಕೊಟ್ಟರು. ಅವತ್ತು 2008ರಿಂದ ಅಪ್ ಟು 24ರ ಮಟ್ಟ ಶಾಸಕನಾಗಿ, ಸಚಿವನಾಗಿ ಇವತ್ತು ಏನ್ ಜವಾಬ್ದಾರಿ ಕೊಟ್ಟಿದೆ. ಸಿದ್ದರಾಮಯ್ಯ ಸಾಹೇಬ್ರು ಹೇಳ್ತಿದ್ರು, ನೀವೇ ಮೀಡಿಯಾದವ್ರು ಕೇಳಿದ್ರು ಏನಂತ, ನಿಮಗೆ ಮೊದಲನೇ ಬಾರಿ ವಿಧಾನಸಭೆಗೆ ಹೋದಾಗ ಏನ್ ಅನಿಸ್ತು, ನಿಮ್ಗೆ ಏನ್ ಮಾಡ್ಬೇಕಂತ. ಅದು ಹೇಳಿದ್ರು ಬೋರ್ಡ್, ಸರ್ಕಾರದ ಕೆಲಸ ದೇವ್ರ ಕೆಲಸ ಅಂತಂತೇಳಿ. ಇವತ್ತು ಅದನ್ನ ನಂಬ್ಕೊಂಡು ಅದನ್ನ ನೋಡಿ ಇವತ್ತು ಇನ್ಸ್ಪೈರ್ ಆಗಿ ನಾನು ರಾಜಕಾರಣದಲ್ಲಿ ಅದೇ ತರ ನಾನು ಕೂಡ ಇವತ್ತು ಈ ಒಂದು ರಾಜಕೀಯ ಜೀವನ ಸರ್ಕಾರಿ ಕೆಲಸ ದೇವ್ರ ಕೆಲಸ ಅನ್ಕೊಂಡು ಮಾಡಿದ್ಕೆ ಇವತ್ತು ನಮಗೆ ಲೋಕಸಭೆಗೆ ನಿಂದಿರ್ಬೇಕು ಅಂತಂತೇಳಿ ನಾನೇನು ಕೇಳಿರ್ಲಿಲ್ಲ. ಲೋಕಸಭೆಗೆ ಹೋಗ್ತೀನಿ ಅಂತಂತೇಳಿ ಇಲ್ಲ. ಹೇಳಿದ್ನಲ್ಲ ಈಗ ಮೈಕ್ ಹಿಡ್ಕೊಂಡು ಏನಂತ, 20 ವರ್ಷ ಆದ್ಮೇಲೆ ಸೋನಿಯಾ ಗಾಂಧಿ ಅವ್ರ ಮೇಡಮ್ ಅವ್ರ ಆದ್ಮೇಲೆ, ಕೋಳೂರು ಬಸವನಗೌಡ್ರ ಆದ್ಮೇಲೆ ಕಾಂಗ್ರೆಸ್ನ ಲೋಕಸಭಾ ಸದಸ್ಯರಿಂದ ಹೋಗಿಲ್ಲ. ಸೊ ನೀವು ಕಂಟೆಸ್ಟ್ ಮಾಡಬೇಕು ಅಂತಂತ ಹೇಳಿದಾಗ ನಾನು ಪಕ್ಷಕ್ಕೋಸ್ಕರ ಪಕ್ಷ ಏನ್ ಹೇಳ್ತತೆ ಆ ಕೆಲಸ ಕೊಡ್ತಾರೆ ಅದನ್ನ ಮಾಡೋರು ನಾವೆಲ್ಲರೂ ಕೂಡ. ದಿನದಲ್ಲಿ ನಮ್ಮ ಧರ್ಮ ಪತ್ನಿಯರಿಗಾಗ್ಲಿ ನಮಿಗಾಗಿರ್ಲಿ ಏನ್ ಜವಾಬ್ದಾರಿ ಕೊಡ್ತಾರೆ ಅದನ್ನ ಮಾಡ್ತೀವಿ ಅಷ್ಟೇ.